ಬೆಂಗಳೂರು ಡಿಸಿ ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ದಿಢೀರ್ ಭೇಟಿಯನ್ನ ನೀಡಿದ್ದಾರೆ. ದಕ್ಷಿಣ ತಾಲೂಕು ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ನೌಕರರಿಗೆ ಶಾಕ್ ಅನ್ನು ನೀಡಿದ್ದಾರೆ, ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಡಿಸಿ ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ. ದಕ್ಷಿಣ ತಾಲೂಕು ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ನೌಕರರಿಗೆ ಕ್ಲಾಸ್. ದಕ್ಷಿಣ ತಾಲೂಕು ತಹಶೀಲ್ದಾರ್ ಕಚೇರಿ ಭ್ರಷ್ಟಾಚಾರ ವಿರುದ್ಧ ಸಾಲು ಸಾಲು ದೂರು. ಬೆಂಗಳೂರು ಡಿಸಿ ಕಚೇರಿ ಅಕ್ರಮಗಳ ಬಗ್ಗೆ ಫ್ರೀಡಂ ಟಿವಿ ನಿರಂತರ ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಭೇಟಿಯನ್ನ ನೀಡಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ದಿಢೀರ್ ಭೇಟಿಯಿಂದ ಅಧಿಕಾರಿಗಳ ವರ್ಗ ತಬ್ಬಿಬ್ಬಾಗಿರುವಂತದ್ದು. ಖುದ್ದು ಕಂದಾಯ ಸಚಿವರೇ ಬಂದರೂ ಕಚೇರಿಗೆ ಬಾರದಂತಹ ಎಸಿ ಅಪೂರ್ವ ಬಿರದಿ ಅವರು ಎಸಿ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ತಹಶೀಲ್ದಾರ್ರಿಗೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಪ್ರಶ್ನೆಯನ್ನ ಮಾಡ್ತಾರೆ. ನೌಕರರ ಹಾಜರಾತಿ ಪುಸ್ತಕವನ್ನ ಪರಿಶೀಲನೆ ಮಾಡ್ತಾರೆ, ಹಲವು ಲೋಪವನ್ನ ಪತ್ತೆ ಹಚ್ಚುತ್ತಾರೆ. ಎಸಿ ಕಚೇರಿ ತಹಶೀಲ್ದಾರರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿರುವಂತಹ ಕಂದಾಯ ಸಚಿವ ಅಶಿಸ್ತಿನ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸ್. ಯಾರು ಇಲ್ಲೆಲ್ಲ ಈಗ ಎಸಿ ಕೋರ್ಟ್ದು ಆರ್ಡರ್ಸ್ ಬರೆಯೋದೆಲ್ಲ ನೀವೇನಾ? ಯಾರು ಅಂದ್ರೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡೋದು, ಅವರಿಗೆ ಎಸಿಗೆ ಅಸಿಸ್ಟ್ ಮಾಡೋದು, ಯಾರು ಕೇಸ್ ವರ್ಕರ್ ಎಲ್ಲಿದ್ದಾರೆ ಅವರು? ಇಲ್ಲ, ಮಂಜುನಾಥ್ ಅಂತ ನೀವು ನಿಖಿಲ್ ಹೇಳಿಲ್ಲ. ನಿಖಿಲ್ ಸೈನ್ ಹಾಕಿದ್ದಾರೆ ಸರ್, ಸೈನ್ ಹಾಕ್ಬಿಟ್ಟು ಒಂದು ಫೈಲ್ಸ್ ತಗೊಂಡು. ನಿಖಿಲ್ ಇಲ್ಲ ಸರ್, ಯಾರು ಇಲ್ಲ ಅಲ್ಲಿ. ನಿಮ್ ಎಸಿನೂ ಇಲ್ಲ, ಯಾರು ಇಲ್ಲ. ಅದೇ ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತೀರಾ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತೀರಾ. ಅಲ್ಲಿ ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಫೀಲ್ಡಿಗೆ ಹೋಗಿದ್ದಾರೆ ಅಂತ. ಇಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ಆಯ್ತು, ಮೂವ್ಮೆಂಟ್ ರಿಜಿಸ್ಟರ್ ತೋರಿಸಿ. ಆಯ್ತು, ಅಟೆಂಡೆನ್ಸ್ ಸೈನ್ ಹಾಕಿದ್ಮೇಲೆ ಒಬ್ರು ತಹಸೀಲ್ದಾರ್ ಜೊತೆ ಹೋಗಿದ್ದಾರಾ? ಹೌದು ಸರ್, ಜಯ ಅವರು ನೀವು ನಿಮ್ದು ರೆಕಾರ್ಡ್ ರೂಮ್ ಅಲ್ಲಿ ಮೋತಿಲಾಲ್ ರಾಥೋಡು, ಪ್ರಿಯಾಂಕಾ ಏನು ಗೊತ್ತಿಲ್ಲ, ಇವ್ರದ್ದು ಮಾಡಿದ್ದಾರೆ. ಒಂದು ನಿಮಿಷ ನಮ್ಮ ರಾಥೋಡ್ ಏನು ಎಲ್ಲರನ್ನೂ ರಿಲೀವ್ ಮಾಡಿದ್ರೆ ಹೇಗೆ ಮತ್ತೆ ವಾಪಸ್ ಬಂದಿದ್ದಾರೆ ಸರ್? ನಮ್ಮಿಂದ ಲೆಟರ್ ಬಂದಿದೆ, ಬಟ್ ಇಲ್ಲಿಂದ ರಿಲೀವ್ ಮಾಡಿದೆ. ಇಲ್ಲ, ಗಾಡಿ ಆಕ್ಸಿಡೆಂಟ್ ಆಯ್ತು ಸರ್. ನಾವೇ ರಿಲೀವ್ ಮಾಡಿದ್ದೀವಲ್ಲ, ಬಟ್ ಇಲ್ಲಿಂದ ಹೋಗಿಲ್ಲ. ಮೂವ್ಮೆಂಟ್ ರಿಜಿಸ್ಟರ್ ಬರೀಬೇಕಲ್ಲ, ಇವರೇ ಹೊಡೆದವ್ರೆ, ಇವರೇ ಬರ್ದ್ಬಿಟ್ಟವ್ರೆ. ಯಾರು ಬರ್ದಿದ್ದೀರು? ನಿಖಿಲ್ ಬರ್ದಿದ್ರು. ಇಲ್ಲ, ಯಾರು ಬರ್ದವ್ರೋ ಗೊತ್ತಿಲ್ಲ. ಅವರು ಬರ್ದವ್ರೆ, ಇವರೇ ಬರ್ದವ್ರೋ ಗೊತ್ತಿಲ್ಲ ಸರ್. ಇದೆರಡು ಇಬ್ಬರು ಅವ್ರು ಮಂಜುನಾಥ್ ಅಂತ ಸೈನ್ ಬರೆ ಹಾಕಿದ್ದಾರೆ. ಸೈನ್ ಹಾಕೋ ಅವಶ್ಯಕತೆ ಏನಿತ್ತು? ಅವ್ರ ಪರವಾಗಿ ಅಂತಾನು ಬರಿಬೋದಲ್ಲ, ಬರಿಬಾರ್ದು ಅಂತ ಏನಿತ್ತು? ಈಗ ಯಾರೋ ಒಬ್ರು ಡೈರೆಕ್ಟ್ ಆಗಿ ಫೀಲ್ಡ್ಗೆ ಹೋಗ್ತಾರೆ, ನೀವೇ ಬರಿಬೋದಲ್ಲ, ಬರೆಯಕ್ಕಾಗಲ್ವಾ? ಇದು ಈಗ ನಾವು ಬಂದ ಮೇಲೆ ಯಾರೋ ಬರ್ದವ್ರೆ. ಇದು ಈ ನಿಖಿಲ್ದು ಅಲ್ಲ, ಅವ್ರದ್ದು ಅಲ್ಲ. ಯಾರು ಬರ್ದಿದ್ದಾರೆ? ಅದು 9:30 AM ಅಂತ ಹಾಕೋರೆ. ಅಲ್ಲ, ಈ ಯಾರು ಗೊತ್ತಾಗತ್ತಲ್ರಿ, ನಿಮ್ಗೆ ಗೊತ್ತಾಗಲ್ಲ ಯಾರ್ದು ಇದು ಅಂತ. ಆಯ್ತಪ್ಪ, ಹೋಗ್ಲಿ. ಇದೆರಡು ಒಂದೇ ಹ್ಯಾಂಡ್ ರೈಟಿಂಗ್ ಅಲ್ವಾ? ಯಾರು ಇಲ್ಲೆಲ್ಲ ಈಗ ಎಸಿ ಕೋರ್ಟ್ದು ಆರ್ಡರ್ಸ್ ಬರೆಯೋದೆಲ್ಲ ನೀವೇನಾ? ಯಾರು
ಅಂದ್ರೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡೋದು, ಅವರಿಗೆ ಎಸಿಗೆ ಅಸಿಸ್ಟ್ ಮಾಡೋದು. ಕೇಸ್ ವರ್ಕರ್ ಯಾರು ಕೇಸ್ ವರ್ಕರ್? ಎಲ್ಲಿದ್ದಾರೆ ಅವರು? ಅದಕ್ಕೆ CCMS ಕೇಸ್ ಇಲ್ಲ, ಮಂಜುನಾಥ್ ಅಂತ ನೀವು ಮಂಜುನಾಥ್ ಮತ್ತೆ ನಿಖಿಲ್ ಸರ್. ನಿಖಿಲ್ ಹೇಳಿಲ್ಲ. ನಿಖಿಲ್ ಸೈನ್ ಹಾಕಿದ್ದಾರೆ ಸರ್. ಸೈನ್ ಹಾಕ್ಬಿಟ್ಟು ಒಂದು ಫೈಲ್ಸ್ ತಗೊಂಡು. ನಿಖಿಲ್ ಇಲ್ಲ ಸರ್, ಯಾರೂ ಇಲ್ಲ ಅಲ್ಲಿ. ನಿಮ್ಮ ಎಸಿನೂ ಇಲ್ಲ, ಯಾರೂ ಇಲ್ಲ. ಅದೇ ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತೀರಾ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತೀರಾ. ಅಲ್ಲಿ ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಫೀಲ್ಡಿಗೆ ಹೋಗಿದ್ದಾರೆ ಅಂತ. ಇಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ಆಯ್ತು, ಮೂವ್ಮೆಂಟ್ ರಿಜಿಸ್ಟರ್ ತೋರಿಸಿ. ಆಯ್ತು, ಅಟೆಂಡೆನ್ಸ್ ಸೈನ್ ಹಾಕಿದ್ಮೇಲೆ ಮೂವ್ಮೆಂಟ್ ರಿಜಿಸ್ಟರ್ ಬರಿಬೇಕಲ್ಲ. ಇನ್ನು ಇವರೇ ಹೊಡೆದವ್ರೆ, ಇವರೇ ಬರ್ದ್ಬಿಟ್ಟವ್ರೆ ನೋಡಿ. ಯಾರು ಬರ್ದಿದ್ದು? ನಿಖಿಲ್ ಬರ್ದಿದ್ರು. ಇಲ್ಲ, ಯಾರು ಬರ್ದವ್ರೋ ಗೊತ್ತಿಲ್ಲ. ಅವರು ಬರ್ದವ್ರೆ, ಇವರೇ ಬರ್ದವ್ರೋ ಗೊತ್ತಿಲ್ಲ ಸರ್. ಇದೆರಡು ಇಬ್ಬರು ಮಂಜುನಾಥ್ ಅಂತ ಸೈನ್ ಬರೆ ಹಾಕಿದ್ದಾರೆ. ಸೈನ್ ಹಾಕೋ ಅವಶ್ಯಕತೆ ಏನಿದೆ? ಅವ್ರ ಪರವಾಗಿ ಅಂತಾನು ಬರಿಬೋದಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.